Guys, welcome back to my YouTube channel, that is Swapna's Tutorial. So ನೀವೇನೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವಾಗ ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಈ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 6 ಬಂದುಬಿಟ್ಟು ಹ್ಯೂಮನ್ ಕಮ್ಯುನಿಟೀಸ್ ಆ್ಯಂಡ್ ದಿ ಎನ್ವಿರಾನ್ಮೆಂಟ್ ಅಂತ ಹೇಳಿ ಇದು ಪಾರ್ಟ್ 2 ವಿಡಿಯೋನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಆಲ್ರೆಡಿ ಪಾರ್ಟ್ 1 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ವೀಡಿಯೋಸ್ನ ನೋಡಿಲ್ವೋ ಒಂದ್ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವಿಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅಂತ ರೀಸನಿಂದ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕಾಸಸ್ ಆಫ್ ಓವರ್ ಪಾಪ್ಯುಲೇಷನ್ ಆಗಿರ್ಬೋದು ಅಥವಾ ಇಂಡಿಯಾ ಡೆಮೋಗ್ರಫಿಕ್ಸ್ ಹೇಗಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಇಂಪ್ಯಾಕ್ಟ್ಸ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಆನ್ ಎನ್ವಿರಾನ್ಮೆಂಟ್. ಸೊ ಇವಾಗ ಓವರ್ ಪಾಪ್ಯುಲೇಷನ್ ಆಗ್ತಿದೆ ಅಥವಾ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಅಂದರೆ ಏನೇನೆಲ್ಲ ಇಂಪ್ಯಾಕ್ಟ್ಸ್ ಆಗುತ್ತೆ, ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಅಂದರೆ ಫಸ್ಟ್ ಒಂದು ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್. ಸೊ ಇವೆರಡು ಪೊಲ್ಯೂಷನ್ ಆಯಿತಾ. ಸೊ ಇವೆರಡು ಪೊಲ್ಯೂಷನ್ ಕಾಸ್ ಆಗ್ತಿದೆ. ಯಾಕೆ ಅಂದರೆ ಇವಾಗ ಏರ್ ಪೊಲ್ಯೂಷನ್ ಅಂದರೆ ತುಂಬ ಪಾಪ್ಯುಲೇಷನ್ ಆಗ್ತಿರೋ ರೀಸನಿಂದ ತುಂಬ ಜನದ ಮನೆಗಳಲ್ಲಿ ವೆಹಿಕಲ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಇಂಡಸ್ಟ್ರೀಸ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಏರ್ ಪೊಲ್ಯೂಷನ್ ಅನ್ನೋದು ಕಾಸ್ ಮಾಡುತ್ತೆ. ಈವನ್ ವಾಟರ್ ಪೊಲ್ಯೂಷನು ಅಷ್ಟೇ. ಇವಾಗ ಇಂಡಸ್ಟ್ರೀಸ್ ಎಲ್ಲ ಜಾಸ್ತಿ ಆಗ್ತಿದೆ ಅಥವಾ ಅರ್ಬನೈಸೇಷನ್ ಆಗ್ತಿದೆ ಅಂದರೆ ವಾಟರ್ಗೆ ವೇಸ್ಟ್ ಅನ್ನೋದೆಲ್ಲ ಮಿಕ್ಸ್ ಆಗುತ್ತಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ವಾಟರ್ ಪೊಲ್ಯೂಷನ್ ಆಗುತ್ತೆ. ಇವೆರಡೂ ಕೂಡ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನೋದು ಮಿಕ್ಸ್ ಆಗಿಬಿಟ್ಟು ಎರಡನ್ನೂ ಕೂಡ ನಮಗೆ ಅಫೋರ್ಡ್ ಮಾಡೋಕ್ಕಾಗ್ತಿರಲ್ಲ. ಅಂದರೆ ಡ್ರಿಂಕ್ ಮಾಡೋಕ್ಕಾಗಿರ್ಬೋದು ಅಥವಾ ಬ್ರೀತ್ ಮಾಡೋಕ್ಕಾಗಿರ್ಬೋದು, ಎರಡಕ್ಕೂ ಕಷ್ಟ ಆಗ್ತಿರುತ್ತೆ ಯಾವಾಗ ಅಂದರೆ ಓವರ್ ಪಾಪ್ಯುಲೇಷನ್ ಅನ್ನೋದು ಆದಾಗ, ಆಯಿತಾ. ನೆಕ್ಸ್ಟ್ ಡಿಫಾರೆಸ್ಟೇಷನ್ ಅಂದರೆ ಏನು ಅಂದರೆ, ಸೊ ಇವಾಗ ಜಾಸ್ತಿ ಜನ ಪಾಪ್ಯುಲೇಷನಲ್ಲಿ ಜಾಸ್ತಿ ಮೆಂಬರ್ಸ್ ಇದ್ದಾರೆ ಅಂದರೆ ಅಲ್ಲೇನಾಗುತ್ತೆ ಅಂದರೆ ನೀಡ್ಸು ವಾಂಟ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ವಲ್ಲ. ಈ ನೀಡ್ಸು ವಾಂಟ್ಸ್ಗೆ ಏನು ಮಾಡ್ತಾರೆ ಅಂದರೆ ಈ ಪೇಪರ್ ತಯಾರು ಮಾಡೋಕ್ಕಾಗಿರ್ಬೋದು ಅಥವಾ ಏನಾದ್ರು ಒಂದು ಫರ್ನಿಚರ್ಸ್ ಮಾಡೋಕ್ಕಾಗಿರ್ಬೋದು ಏನು ಮಾಡ್ತಾರೆ ಅಂದರೆ ಡಿಫಾರೆಸ್ಟೇಷನನ್ನು ಮಾಡ್ತಾರೆ. ಅಂದರೆ ಟ್ರೀಸ್ ಅನ್ನೋದನ್ನೆಲ್ಲ ಕಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಪೊಲ್ಯೂಷನ್ ಅನ್ನೋದು ಕಾಸ್ ಆಗುತ್ತೆ. ಸೊ ಆ್ಯಂಡ್ ಇದು ಎನ್ವಿರಾನ್ಮೆಂಟ್ಗೂ ಕೂಡ ಎಫೆಕ್ಟ್ ಅನ್ನೋದಾಗುತ್ತೆ, ಆಯಿತಾ. ನೆಕ್ಸ್ಟ್ ಡಿಪ್ಲೇಷನ್ ಆಫ್ ಓಝೋನ್ ಲೇಯರ್. ಸೊ ಓಝೋನ್ ಲೇಯರ್ಗೂ ಎಫೆಕ್ಟ್ ಆಗುತ್ತೆ. ಯಾಕೆ ಅಂದರೆ ಈ ಕೆಮಿಕಲ್ ಸಬ್ಸ್ಟೆನ್ಸು, ವಾಟರ್ ಆಗಿರ್ಬೋದು, ನಾಯ್ಸ್ ಪೊಲ್ಯೂಷನ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಆಗಿರ್ಬೋದು, ಇದೆಲ್ಲ ಕಾಸ್ ಆದಾಗಿಂದ ಏನಾಗುತ್ತೆ ಅಂದರೆ ಓಝೋನ್ ಲೇಯರ್ ಅನ್ನೋದು ಡ್ಯಾಮೇಜ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ, ಆಯಿತಾ. ನೆಕ್ಸ್ಟು ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಸೊ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಯಾಕೆ ಅಂದರೆ ಇವಾಗ ನೀವು ನೋಡ್ಬೋದು ಕ್ಲೈಮೇಟು ಬೇಸಿಗೆಗಾಲದಲ್ಲಿ ಮಳೆ ಬರುತ್ತೆ, ಮಳೆಗಾಲದಲ್ಲಿ ಬಿಸಿಲು ಬರುತ್ತೆ, ಚಳಿಗಾಲದಲ್ಲಿ ಇನ್ನೂ ಜಾಸ್ತಿ ಬಿಸಿಲು ಬರುತ್ತೆ, ಆ ರೀತಿ ಆಗೋಗಿದೆ. ಅಂದರೆ ಕ್ಲೈಮೇಟ್ ಅನ್ನೋದು ನಾವು ಅಂದ್ಕೊಂಡಿರೋ ಥರ ಕ್ಲೈಮೇಟೇ ಇಲ್ಲ. ಯಾಕೆಂದರೆ ಎಲ್ಲ ಚೇಂಜ್ ಆಗ್ತಿದೆ. ರೀಸನ್ ಏನು ಅಂದರೆ ಡಿಫಾರೆಸ್ಟೇಷನನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಆ್ಯಂಡ್ ಕೆಮಿಕಲ್ ಸಬ್ಸ್ಟೆನ್ಸ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗ್ತಿದೆ ಅಂದರೆ ಪ್ರತಿಯೊಂದು ಕ್ಲೈಮೇಟು ಕೂಡ ಚೇಂಜ್ ಆಗ್ತಿದೆ ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಕಾಸ್ ಆಗ್ತಿದೆ, ಆಯಿತಾ. ನೆಕ್ಸ್ಟ್ ಅರ್ಬನೈಸೇಷನ್. ಸೊ ಅರ್ಬನೈಸೇಷನ್ ಅಂದರೆ ಏನು, ಇವಾಗ ಜನಗೆ ಇರೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಅವ್ರೇನು ಮಾಡ್ತಿದ್ದಾರೆ ಅಂದರೆ ಒಂದು ಈ ಥರ ಸಿಟೀಸ್ಗಳಿಗೆಲ್ಲ ಬರ್ತಿದೆ. ಸೊ ಅದೇನಾಗ್ತಿದೆ ಅಂದರೆ ಇವನ್ ಹಳ್ಳಿಗಳು ಕೂಡ ಅರ್ಬನೈಸ್ ಆಗ್ತಾ ಹೋಗ್ತಿದೆ, ಆಯಿತಾ. ನೆಕ್ಸ್ಟ್ ಪ್ರೊಡಕ್ಟಿವಿಟಿ ಅಂದರೆ ನಾನು ಆಗಲೇ ಹೇಳಿದಂಗೆ ಹ್ಯೂಮನ್ ನೀಡ್ಸು ವಾಂಟ್ಸು ಜಾಸ್ತಿ ಇರೋ ರೀಸನಿಂದ ನಾವು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಇಂಡಸ್ಟ್ರಿಯಲೈಸೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಇಂಡಸ್ಟ್ರೀಸ್ ಜಾಸ್ತಿ ಆದರೆ ಪ್ರೊಡ್ಯೂಸ್ ಜಾಸ್ತಿ ಮಾಡ್ತಾರೆ. ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ವೇಸ್ಟು ಕೂಡ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಪೊಲ್ಯೂಷನ್ ಅನ್ನೋದು ಪ್ರಾಪರ್ ಆಗುತ್ತೆ. ಇನ್ನು ಜನ್ರೇಷನ್ ಆಫ್ ವೇಸ್ಟ್. ಈ ಒಂದು ಎನ್ವಿರಾನ್ಮೆಂಟ್ ಇಲ್ಲಿ ಏನು ಇಂಡಸ್ಟ್ರಿಯಲೈಸೇಷನ್ ಆಗಿದೆಯೋ ಅದರಿಂದ ಏನಾಗುತ್ತೆ ಅಂದರೆ ವೇಸ್ಟ್ ಅನ್ನೋದನ್ನ ಪ್ರೊಡ್ಯೂಸ್ ಆಗುತ್ತೆ. ಈ ವೇಸ್ಟ್ ಜಾಸ್ತಿ ಆದಷ್ಟು ಏನಾಗುತ್ತೆ ಅಂದರೆ ಪೊಲ್ಯೂಷನ್ ಅನ್ನೋದು ಕಾಸ್ ಆಗುತ್ತೆ. ಯಾಕೆ ಅಂದರೆ ವೇಸ್ಟ್ ಅನ್ನೋದನ್ನ ಪ್ರಾಪರಾಗಿ ನಮಗೆ ಡಿಸ್ಪೋಸಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಪೊಲ್ಯೂಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಆಯಿತಾ. ಇದೆಲ್ಲ ಇಂಪ್ಯಾಕ್ಟ್ಸ್ ಆಫ್ ಪೊಲ್ಯೂಷನ್ ಆ್ಯಂಡ್ ಗ್ರೋತ್ ಆಫ್ ಎನ್ವಿರಾನ್ಮೆಂಟ್ ಆಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ವೆಲ್ಫೇರ್. ಸೊ ಈ ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗೋದ ರೀಸನಿಂದ ಏನೇನೆಲ್ಲ ಹ್ಯೂಮನ್ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ ಅಂದರೆ ಎನ್ವಿರಾನ್ಮೆಂಟಲ್ ಹೆಲ್ತ್ ಆ್ಯಂಡ್ ಚೈಲ್ಡ್ ಸರ್ವೈವಲ್. ಅಂದರೆ ಸೊ ಇಲ್ಲೇನಾಗುತ್ತೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ಗಾಗಿರ್ಬೋದು ಅಥವಾ ಇಂಡಸ್ಟ್ರೀಸ್ ಆಗಿರ್ಬೋದು, ಸೊ ಇದೆಲ್ಲ ಜಾಸ್ತಿ ಆಗ್ತಾ ಹೋಗೋ ರೀಸನಿಂದ ಎನ್ವಿರಾನ್ಮೆಂಟಲ್ಗೂ ಎಫೆಕ್ಟ್ ಆಗುತ್ತೆ ಮತ್ತು ಚೈಲ್ಡ್ ಸರ್ವೈವಲ್ ಅನ್ನೋದು ಜಾಸ್ತಿ ಮಾಡೋಕ್ಕಾಗ್ತಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ಮಲೇರಿಯಾ, ಡೆಂಗು, ವೈಲ್ಡ್ ಫೀವರ್ಸ್ ಇದೆಲ್ಲ ಕಾಸ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಎನ್ವಿರಾನ್ಮೆಂಟಲ್ಲಿ ಏನು ಎಫೆಕ್ಟ್ ಆಗ್ತಿದೆ ಅಂದರೆ ಅಫಾರೆಸ್ಟೇಷನು, ಗ್ಲೋಬಲ್ ವಾರ್ಮಿಂಗು, ಡಿಪ್ಲೇಷನ್ ಆಫ್ ಓಝೋನ್ ಲೇಯರ್ ಇದೆಲ್ಲ ಆಗ್ತಿದೆ. ಸೊ ಇದು ಬರೀ ಎನ್ವಿರಾನ್ಮೆಂಟ್ಗಲ್ಲ, ಚೈಲ್ಡ್ ಆ್ಯಂಡ್ ಎನ್ವಿರಾನ್ಮೆಂಟ್ ಪ್ರತಿಯೊಬ್ಬರಿಗೂ ಕೂಡ ಎಫೆಕ್ಟ್ ಆಗ್ತಿದೆ ಓವರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರೋ ರೀಸನಿಂದ. ನೆಕ್ಸ್ಟ್ ನಾವು ನೋಡೋದಾದ್ರೆ ಪೂರ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಆಕ್ಸೆಸ್.
ಸೊ ಇವಾಗ ಜಾಸ್ತಿ ಇಂಡಸ್ಟ್ರೀಸ್ ಎಲ್ಲ ಗ್ರೋ ಆಗ್ತಿದೆ ಅಂದರೆ ಅಲ್ಲೇನಾಗುತ್ತೆ ಅಂದರೆ ವೇಸ್ಟ್ ಅನ್ನೋದನ್ನ ವಾಟರ್ಗೆಲ್ಲ ಹಾಕ್ತಾರಲ್ಲ, ಸೊ ಅದರಿಂದ ಏನಾಗುತ್ತೆ ಅಂದರೆ ಡ್ರಿಂಕಿಂಗ್ ವಾಟರ್, ಫ್ರೆಶ್ ವಾಟರ್ ಇರೋದೇ 1%, ಆ 1% ಕೂಡ ಕಲುಷಿತವಾಗ್ತಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಪೂರ್ ಡ್ರಿಂಕಿಂಗ್ ವಾಟರ್ ಮತ್ತು ಸ್ಯಾನಿಟೇಷನ್ ಆಕ್ಸೆಸ್ ಅನ್ನೋದು ಇರುತ್ತೆ. ನೆಕ್ಸ್ಟ್ ಇಂಡೋರ್ ಏರ್ ಪೊಲ್ಯೂಷನ್. ಸೊ ಇಂಡೋರ್ ಏರ್ ಪೊಲ್ಯೂಷನ್ ಅಂದರೆ ಏನು ಅಂದರೆ ಪೂರ್ ಹೆಲ್ತ್ ಆಗಿರ್ಬೋದು, ಅಥವಾ ಹೌಸ್ ಹೋಲ್ಡ್ ಕುಕ್ಕಿಂಗು, ಹೀಟಿಂಗು. ಸೊ ಇದರಿಂದ ಏನಾಗುತ್ತೆ ಅಂದರೆ ಫ್ಯೂಯಲ್ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ಇದರಿಂದನೂ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮಲೇರಿಯಾ, ಎಮರ್ಜಿಂಗ್ ಡಿಸೀಸಸ್ಸು, ಇದೆಲ್ಲ ಡಿಸೀಸಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಜಾಸ್ತಿ ಆ್ಯಕ್ಟಿವಿಟೀಸ್ ಅನ್ನೋದನ್ನ ಮಾಡಿದಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಕೂಡ ಒಂದು ಇಂಪ್ಯಾಕ್ಟು. ಸೊ ಇದನ್ನು ಪಾಪ್ಯುಲೇಷನ್ ಅನ್ನೋದು ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂದರೆ ಸ್ಟೆಪ್ಸ್ ಟು ಕಂಟ್ರೋಲ್ ದ ಪಾಪ್ಯುಲೇಷನ್ ಯಾವುದದು ಅಂದರೆ ಫಸ್ಟ್ ಒಂದು ಫ್ಯಾಮಿಲಿ ಪ್ಲಾನಿಂಗ್. ಸೊ ಫ್ಯಾಮಿಲಿ ಪ್ಲಾನಿಂಗ್ ಪ್ರಾಪರಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪಾಪ್ಯುಲೇಷನ್ ಅನ್ನೋದನ್ನ ಕಡಿಮೆ ಮಾಡ್ಬೋದು. ಎಜುಕೇಷನ್, ಪ್ರಾಪರಾಗಿ ಎಜುಕೇಷನ್ ಒಬ್ಬ ಪರ್ಸನ್ಗೆ ಕೊಟ್ಟರೆ ಏನಾಗುತ್ತೆ ಅಂದರೆ ಅವ್ರಿಗೆ ಏನು ಮಾಡಿದ್ರೆ ಏನು ಕಾಸ್ ಆಗುತ್ತೆ, ಎನ್ವಿರಾನ್ಮೆಂಟ್ಗೆ ಏನು ಕಾಸ್ ಆಗುತ್ತೆ, ಎನ್ವಿರಾನ್ಮೆಂಟ್ಗೆ ಏನು ಕಾಸ್ ಆಗುತ್ತೆ ಆ್ಯಂಡ್ ಹ್ಯೂಮನ್ಸ್ಗೆ ಏನು ಕಾಸ್ ಆಗುತ್ತೆ ಅನ್ನೋದು ಪ್ರತಿಯೊಂದು ಗೊತ್ತಿರುತ್ತೆ. ಸೊ ಅದಕ್ಕೆ ಪ್ರಾಪರ್ ಎಜುಕೇಷನ್ ಅನ್ನೋದು ಕೊಡಿಸಿರ್ಬೇಕು. ಎಂಪ್ಲಾಯ್ಮೆಂಟ್, ಪ್ರಾಪರಾಗಿ ಎಂಪ್ಲಾಯ್ಮೆಂಟ್ ಸಿಕ್ಕು, ಪ್ರಾಪರಾಗಿ ಎಜುಕೇಷನ್ ಸಿಕ್ತು ಅಂದರೆ ಆ ಪರ್ಸನ್ಗೆ ಎಲ್ಲನೂ ಕೂಡ ಪ್ರತಿಯೊಂದನ್ನು ಕೂಡ ತಿಳ್ಕೊಂಡಿರ್ತಾರೆ. ಸೊ ಆವಾಗ ಏನಾಗುತ್ತೆ ಅಂದರೆ ಪಾಪ್ಯುಲೇಷನ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ಆಯಿತಾ? ಸೊ ಇಲ್ಲಿ ಈ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ಟಾಪಿಕ್ ಅಂದರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅನ್ನೋ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.